ತಂದೆಯಂತೆ ಇನ್ಸ್ಪೆಕ್ಟರ್ ಆಗಲಿಕ್ಕೆ ಇಷ್ಟಪಡಲ್ಲ. ತಂದೆಗೂ ಕೂಡ ಆ ಪೊಲೀಸ್ ವ್ಯವಸ್ಥೆಯಲ್ಲಿನ ಸ್ವಲ್ಪ ತ್ರಾಸು ಕಷ್ಟ ಎಲ್ಲ ನೋಡಿ ತನ್ನ ಮಗ ಕೂಡ ಇನ್ಸ್ಪೆಕ್ಟರ್ ಆಗ್ಬೋದು ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ತುಂಬ ಓದ್ಕೊಂಡು ತುಂಬ ಜ್ಞಾನಿಯಾದವನು ಮತ್ತು ಅದನ್ನೇ ಹೇಳ್ತಾನೆ, ಈ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಶಿಕ್ಷಣದಲ್ಲಿ ಏನು ಕಲಿಸ್ತಾರೆ ನೋಡಿ. ನಾವು ಮಕ್ಕಳನ್ನು ಅವ್ರಿಗೆ ಜೀವನ ಕಲಿಸ್ಕೊಡ್ತಾ ಇಲ್ಲ, ಅವರಿಗೆ ಶಿಕ್ಷಣ ಇಷ್ಟೇ ಅಂತ ಕಲಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಿಮಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಮೂಲಂಗಿ ಬೀಜವನ್ನು ಇಷ್ಟೇ ಆಳದಲ್ಲಿ ನೆಡಬೇಕಂತ ಹೇಳ್ಕೊಡ್ತಾರೆ. ಕೇವಲ 8 ಲಕ್ಷ ಜನರು ಮಾತ್ರ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಓಕೆ, 10 ಲಕ್ಷ ಜನ ಅಂತ ಇಟ್ಕೊಳ್ಳುವ. 10 ಲಕ್ಷ ಜನ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ, ಒಬ್ಬ ಶಿಕ್ಷಕನ ಮಗ ಶಿಕ್ಷಕ ಆಗಲಿಕ್ಕೆ ಪ್ರಯತ್ನನೇ ಪಡೋದಿಲ್ಲ, ಅಥವಾ ಶಿಕ್ಷಕನಿಗೂ ಕೂಡ ತನ್ನ ಮಗ ಶಿಕ್ಷಕನಾಗೋದು ಇಷ್ಟ ಇರಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಮಗ ತಂದೆಯಂತೆ ಇನ್ಸ್ಪೆಕ್ಟರ್ ಆಗಲಿಕ್ಕೆ ಇಷ್ಟಪಡಲ್ಲ. ತಂದೆಗೂ ಕೂಡ ಆ ಪೊಲೀಸ್ ವ್ಯವಸ್ಥೆಯಲ್ಲಿನ ಸ್ವಲ್ಪ ತ್ರಾಸು ಕಷ್ಟ ಎಲ್ಲ ನೋಡಿ ತನ್ನ ಮಗ ಕೂಡ ಇನ್ಸ್ಪೆಕ್ಟರ್ ಆಗ್ಬೋದು ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು, ದೊಡ್ಡ IAS ಆಫೀಸರ್ಸ್ಗಳು, ದೊಡ್ಡ ಪೊಲೀಸ್ ಅಧಿಕಾರಿಯ ಮಕ್ಕಳು, ದೊಡ್ಡ ಹುದ್ದೆಯಲ್ಲಿದ್ದಂಥ ಅಪ್ಪಂದಿರು ತನ್ನ ಮಕ್ಕಳು ನಮ್ಮ ಕಷ್ಟವನ್ನು ಅನುಭವಿಸಬಾರ್ದು, ನನ್ನ ಮಕ್ಕಳು ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಹೋಗಬೇಕು, ಹೊಸ ಜೀವನವನ್ನು ಕಟ್ಕೊಳ್ಬೇಕು ಅಂತ ಅನೇಕರು ನೋಡ್ತಾರೆ. ಆ ರಾಜಕಾರಣಿಗಳು ಹೊರತಾಗಿ. ಯಾಕಂದರೆ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ, ಎಷ್ಟೇ ಓದಿದ್ರು ಎಷ್ಟೇ ಬರ್ಕೊಂಡಿದ್ರು ನಾವು ಹೇಳಿದಂತೆ ಕೇಳಬೇಕು. ಹಾಗಾಗಿ ರಾಜಕಾರಣಿಯ ಮಗ ರಾಜಕಾರಣಿ ಆಗಲಿಕ್ಕೆ ಇಷ್ಟಪಡ್ತಾನೆ, ರಾಜಕಾರಣಿ ಕೂಡ ತನ್ನ ಮಗ ರಾಜಕಾರಣಿ ಆಗಬೇಕು, ಎಲ್ಲರನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ಬಯಸ್ತಾನೆ. ರಾಜಕಾರಣಿ ಹೊರತಾಗಿ ಯಾವುದೇ ತಂದೆ ಕೂಡ ತಾನು ಮಾಡಿದ ವೃತ್ತಿಯನ್ನು ತನ್ನ ಮಕ್ಕಳು ಮಾಡಬಾರ್ದು, ತನ್ನ ಮಕ್ಕಳು ಮಾಡಲೇಬಾರ್ದು. ಯಾಕಂದರೆ ತನ್ನ ಆ ವೃತ್ತಿಯಲ್ಲಿನ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಈ ಕಷ್ಟ ಮಕ್ಕಳಿಗೆ ಬರಬಾರ್ದು ಎನ್ನುವ ಸದುದ್ದೇಶದಿಂದ ಯಾವುದೇ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳನ್ನು ತನ್ನ ವೃತ್ತಿಯಲ್ಲಿ ಬರಬಾರ್ದು, ತನ್ನ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡ್ತಾನೆ. ಇದು ಯಾಕೆ ಈಗ ಹೇಳಿದೆ ಅಂದರೆ, ಒಬ್ಬ ತುಂಬ ಓದ್ಕೊಂಡವನು ಅಥವಾ ತುಂಬ ಓದ್ಕೊಂಡು ತುಂಬ ಜ್ಞಾನಿಯಾದವನು ಮತ್ತು ಅದನ್ನೇ ಹೇಳ್ತಾನೆ, ಈ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಶಿಕ್ಷಣದಲ್ಲಿ ಏನು ಕಲಿಸ್ತಾರೆ ಅಂದರೆ, ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯ ಪರಿಸ್ಥಿತಿಗೆ ದೂಡ್ತೇವೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಎಬ್ಸ್ತೇವೆ, ಸ್ನಾನ ಮಾಡಿಸ್ತೇವೆ, ಶೂ ಹಾಕಿಸ್ತೇವೆ, ಟೈ ಕಟ್ಸ್ತೇವೆ, ಇನ್ಸರ್ಟ್ ಮಾಡಿಸ್ಕೊಂಡು ಒಂದು ಕ್ಯಾಬಿಗೆ ಹಚ್ಚಿ ಕಳಿಸ್ಬಿಡ್ತೇವೆ ನೋಡಿ. 7:15 ನಮ್ಮ ಕೆಲಸ ಮುಗಿದೋಯ್ತು. ಆನಂತರ ಅವರು 6 ಗಂಟೆಗೆ ಬರ್ತಾರೆ. 6 ಗಂಟೆ ಬಂದು ಮುಖ ತೊಳೆದು ಒಂದು ಅರ್ಧ ಗಂಟೆ ಮನೇಲಿರ್ತಾರೆ. ಆನಂತರ ಮತ್ತೆ ಬೈಕಲ್ಲಿ ಬಿಟ್ಟು ಬಂದು ಒಂದು ಟ್ಯೂಷನಿಗೆ ಬಿಟ್ಟು ಬಂದು ಬರ್ತೇವೆ. ಅಲ್ಲಿಗೆ 8 ಗಂಟೆಗೆ ವಾಪಸ್ ಮಕ್ಕಳು ಬರ್ತಾರೆ ನೋಡಿ. ನಾವು ಮಕ್ಕಳನ್ನು ಅವ್ರಿಗೆ ಜೀವನ ಕಲಿಸ್ಕೊಡ್ತಾ ಇಲ್ಲ, ಅವರಿಗೆ ಶಿಕ್ಷಣ ಇಷ್ಟೇ ಅಂತ ಕಲಿಸ್ಕೊಡ್ತಾ ಇದ್ದೀವಿ. ಹಾಗೆಂದ ಮಾತ್ರಕ್ಕೆ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿದ್ರೆ ಮುಗ್ದೋಯ್ತಾ? ಸ್ಕೂಲಲ್ಲಿ ಏನು ಕಲಿಸ್ತಾರೆ ಹೇಳಿ? ಸ್ಕೂಲಲ್ಲಿ ಕಲಿಸುವುದೆಲ್ಲ ಅಕ್ಷರಗಳನ್ನು ಕಲಿಸ್ತಾರೆ, ಲೆಕ್ಕಾಚಾರಗಳನ್ನು ಕಲಿಸ್ತಾರೆ, ಅಲ್ಲಿ ವ್ಯಾಯಾಮ ಕಲಿಸ್ತಾರೆ, ಅಲ್ಲಿ ಆಟ ಕಲಿಸ್ತಾರೆ, ಹೊರತು ಜೀವನದ ಪಾಠವನ್ನು ಅಲ್ಲಿ ಕಲಿಸೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನಿಮಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ಅಡುಗೆ ಮಾಡೋ ಕ್ಲಾಸನ್ನು ಎಲ್ಲಿ ಹೇಳ್ಕೊಡ್ತಾರೆ? ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಹೇಳಿ? ಎಲ್ಲಿ ನಿಮಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಮೂಲಂಗಿ ಬೀಜವನ್ನು ಇಷ್ಟೇ ಆಳದಲ್ಲಿ ನೆಡಬೇಕಂತ ಹೇಳ್ಕೊಡ್ತಾರೆ? ಅಥವಾ ಎಲ್ಲಿ ನಿಮಗೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಆಕಳ ಹಾಲನ್ನು, ಎಮ್ಮೆ ಹಾಲನ್ನು ಹೀಗೆ ಕರಿಬೇಕು ಅಂತ ಕಲಿಸ್ಕೊಡ್ತಾರೆ? ಯಾವ ಸ್ಕೂಲಲ್ಲಿ ಅಥವಾ ಯಾವ ಕಾಲೇಜಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಬೇಕಂತ ಹೇಳ್ಕೊಡ್ತಾರೆ? ಸಾಧ್ಯನೇ ಇಲ್ಲ. ನಾನು ಹೇಳಲಿಕ್ಕೆ ಹೊರಡ್ದು ಇಷ್ಟೇ, ಇವೆಲ್ಲವೂ ಜೀವನಕ್ಕೆ ಬೇಕಾದಂಥವು. ನಿಮಗೆ ಗದ್ದೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ತರಕಾರಿ ಬೆಳೆಯಬೇಕಾದದ್ದು ನೀವು, ಅದು ಜೀವನದ ಅತ್ಯವಶ್ಯಕ ಪಾಠ. ನೀವು ಅಡುಗೆ ಮಾಡುವಾಗ ತೆಂಗಿನಕಾಯಿಯನ್ನು ಹೀಗೆ ಹೊಡಿಬೇಕು, ಹೀಗೆ ತುರಿಮಣಿಯಲ್ಲಿ ಅದನ್ನು ಕೆರಿಬೇಕು, ಮೆಣಸನ್ನು ಇಷ್ಟೇ ಕಟ್ ಮಾಡಬೇಕು, ಇಷ್ಟೇ ಬೆಂಕಿಯಲ್ಲಿ ಅಥವಾ ಬಿಸಿಯಲ್ಲಿ ಬೇಯಿಸಬೇಕು ಅನ್ನೋದು ಜೀವನ. ಅದು ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ, ಯಾವ ಕಾಲೇಜಲ್ಲೂ ಹೇಳ್ಕೊಡೋದಿಲ್ಲ. ನೀವು ಅನೇಕ ಸಾಧಕರನ್ನು ನೋಡಿದರೂ ಕೂಡ, ಅವರು ಅನೇಕ ಸಾಧಕರನ್ನು ತೆಗೆದುಕೊಂಡ್ರೂ ಕೂಡ ಅವರು ಎಲ್ಲರೂ ಮಾಡಿದ್ದು ಸ್ಕೂಲಿನ ಹೊರತಾಗಿ ಕಲಿತಂಥ ಪಾಠದಿಂದಲೇ, ಹೊರತು ಸ್ಕೂಲಲ್ಲಿ ಕಲಿಸಿದ ಪಾಠದಿಂದಲ್ಲ. ಸ್ಕೂಲಲ್ಲಿ ಎಲ್ಲವನ್ನೂ ಕಲಿಸೋಕ್ಕಿಂತ ಮೊದಲು ಅಲ್ಲಿ ಅಕ್ಷರಗಳನ್ನು ಕಲಿಸ್ತಾರೆ, ಓದೋದು ಹೀಗಂತ ಕಲಿಸ್ತಾರೆ, ಸ್ವಲ್ಪ ಶಿಸ್ತನ್ನು ಕಲಿಸ್ತಾರೆ. ಹೌದು, ಅದು ಕಲಿಯಲೇಬೇಕು. ಆದರೆ ಅದೊಂದೇ ಮಕ್ಕಳನ್ನು ಅಥವಾ ನಾಗರಿಕರನ್ನು ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನೋಡಿ, ಸ್ಕೂಲಲ್ಲಿ ಕಲಿತರೆ ನೀವು 10th ಓದ್ತೀರಿ, PUC ಓದ್ತೀರಿ, ಡಿಗ್ರಿ ಓದ್ತೀರಿ, ಅಥವಾ ಎಕ್ಸಾಮ್ ಪಾಸ್ ಆಗ್ತೀರಿ. ನಮ್ಮ ಕರ್ನಾಟಕದ 7 ಕೋಟಿ ಜನರಲ್ಲಿ, ನಮ್ಮ ಕರ್ನಾಟಕದಲ್ಲಿರುವ 7 ಕೋಟಿ ಜನರಲ್ಲಿ ಎಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯ್ಗಳಿದ್ದಾರೆ ಗೊತ್ತಾ? ಬರೋಬ್ಬರಿ 8 ಲಕ್ಷ ಗೌರ್ಮೆಂಟ್
ಅಧಿಕಾರಿಗಳ ಅಥವಾ ಗೌರ್ಮೆಂಟ್ ಪೋಸ್ಟ್ ಅಷ್ಟೇ ಇದೆ. ಮಿಕ್ಕ 7 ಕೋಟಿ ಅಂದರೆ 6,92,00,000 ಜನ ಗೌರ್ಮೆಂಟ್ ಅಧಿಕಾರದಲ್ಲಿ ಇಲ್ಲ ಅಥವಾ ಗೌರ್ಮೆಂಟ್ ಸರ್ಕಾರಿ ಸೇವೆಯಲ್ಲಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿರುವ 7 ಕೋಟಿ ಜನರ ಪೈಕಿ ಕೇವಲ 8 ಲಕ್ಷ ಮಾತ್ರ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಕೇವಲ 8 ಲಕ್ಷ ಜನರು ಮಾತ್ರ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಓಕೆ, 10 ಲಕ್ಷ ಜನ ಅಂದಿಟ್ಕೊಳ್ಳುವ, 10 ಲಕ್ಷ ಜನ ಮಾತ್ರ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಮಿಕ್ಕ 6,90,00,000 ಜನ ತಮ್ಮ ಜೀವನವನ್ನು ತಾವೇ ಕಂಡುಕೊಂಡಿದ್ದಾರೆ. ಅದರಲ್ಲಿ ತುಂಬ ಜನ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ, ತುಂಬ ಜನ ಬಿಸ್ನೆಸ್ ಮಾಡ್ಕೊಳ್ತಿದ್ದಾರೆ, ತುಂಬ ಜನ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ, ಲಕ್ಷಾಂತರ ಜನ ಅಂಗಡಿ ಹಾಕೊಂಡಿದ್ದಾರೆ, ಲಕ್ಷಾಂತರ ಜನ ರೈತಾಪಿ ಮಾಡ್ತಿದ್ದಾರೆ. ಅವ್ರು ಯಾವುದು ಗೌರ್ಮೆಂಟ್ ಸರ್ಕಾರಿ ಸೇವೆಯಲ್ಲಿರುವಂಥ ಒಂದು ಕೆಲಸದಲ್ಲಿ ಇಲ್ಲ. ಅವರು ನೀವು ಡಿಗ್ರಿ ಓದ್ದವನು, ಇಂಜಿನಿಯರಿಂಗ್ ಓದ್ದವನು, BCom ಓದ್ದವನು ಅಲ್ಲಿ ಅಡಿಕೆ ತೋಟ ಮಾಡ್ಕೊಳ್ತಾ ಇದ್ದಾನೆ. ಅವೆಲ್ಲವನ್ನು ಹೊರತುಪಡಿಸಿ ಬದುಕಲಿಕ್ಕೆ ಬೇಕಾದಂಥ ಸಂಸ್ಕಾರನೇ ಇರಲ್ಲ. ಬರೀ ಹಣದ ವ್ಯವಸ್ಥೆ ಮೇಲೆ ಹೋಗಿರ್ತಾರೆ. ನಾವು ಒಂದು ಹುಡುಗಿ ಅಥವಾ ಅವರ ಮದುವೆ ಪ್ರಪೋಸಲನ್ನು ನೋಡಿದಾಗ ಹುಡುಗಿ ಮನೆ ಕೇಳ್ತಾರೆ, ಹುಡುಗ ಏನು ಮಾಡ್ತಾನೆ, ಜಾಬ್ ಇದ್ದಾನೆ, ಸರ್ಕಾರಿ ಗೌರ್ಮೆಂಟ್ ಅಂದರೆ ಸರ್ಕಾರಿ ಕೆಲಸದಲ್ಲಿದ್ದಾನಂತ. ಆ ಕಡೆ ಉತ್ತರ ಬರುತ್ತೆ, ಹೌದು ಸರ್ಕಾರಿ ಕೆಲಸದಲ್ಲಿದ್ದಾನೆ. ಮುಗಿತು, ಅಲ್ಲಿ ಒಂದು ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಹುಡುಗ ಏನು ಡ್ರಿಂಕ್ಸ್ ಮಾಡ್ತಾನ, ಸಿಗರೇಟ್ ಸೇರ್ತಾನ, ತಂಬಾಕು ತಿಂತಾನ, ಅಥವಾ ಅವನಿಗೆ ಏನಾದರೂ ಒಂದು ಕೆಟ್ಟ ಚಟ ಇದೆಯಾ, ಅವನ ದೇಹದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ, ಅಥವಾ ಅವನಿಗೆ ಏನಾದರೂ ಹಳೆ ಅಫೇರ್ ಇದೆಯಾ, ಮುಂದೆ ಯಾವ್ದಾದ್ರು ಅಫೇರ್ ಇಟ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇದೆಯಾ, ಅಥವಾ ಏನಾದರೂ ಲಂಚ ಗಿಂಚ ತಗೊಂಡಿದ್ರು ಮಾಡ್ಕೊಂಡಿದ್ದಾನ, ಅವ್ನು ಎಲ್ಲವೂ ಸರಿ ಇದೆಯಾ, ಅವ್ನ ಸಂಸ್ಕಾರ ಸರಿ ಇದೆಯಾ ಅಂತ ನೋಡೋದಿಲ್ಲ. ಸರ್ಕಾರಿ ಜಾಬ್ ಇದೆಯಾ, ಓಕೆ ಕೊಟ್ಬಿಡೋ ಅಂತ ಅವೆಲ್ಲ ಮಾಡ್ಕೊತಾರೆ. ಆ ನಂತರ ಏನೇನಾಗುತ್ತೆ ಎಲ್ಲ ಗೊತ್ತಿದೆ. ಅಂದರೆ ಸಂಬಂಧವೂ ಕೂಡ, ಅಂದರೆ ಈಗಿನ ಜನ್ರೇಷನ್ನ ಸಂಬಂಧ ಕೂಡ ಕೇವಲ ಹಣದ ಮೇಲೆ ನಿಂತಿದೆ. ಹಣ ಇಲ್ಲ ಅಂದರೆ, ಹಣ ಮತ್ತು ಅಧಿಕಾರ ಇಲ್ಲ ಅಂದರೆ ನಿಮ್ಮನ್ನು ಯಾವ ನಾಯಿನೂ ಕಣ್ಣೆತ್ತು ನೋಡಲ್ಲ. ಆ ಲೆವೆಲ್ಗೆ ಈಗಿನ ಜನ್ರೇಷನ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವು ಯಾರನ್ನೂ ದೂರುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಏಜ್ ಅಂದರೆ ವಯೋವೃದ್ಧರ ತನಕನೂ ನಮ್ಮ ಪರಿಸ್ಥಿತಿ ಹಾಗೇ ಇದೆ. ದೊಡ್ಡವರು ಸೀರಿಯಲ್ ನೋಡ್ತಾರೆ, ಸೀರಿಯಲಲ್ಲಿ ಇರುವಂಥ ಒಂದು ಟರ್ನ್ಗಳು ಇರುತ್ತಲ್ಲ, ಅದನ್ನು ತಮ್ಮ ಮಕ್ಕಳ ಮೇಲೆ ಡೌಟ್ ಪಡ್ತಾರೆ. ಹೌದು, ಇವನು ಹೀಗೆ ಮಾಡಿರ್ಬೋದಿನ, ಅಥವಾ ಇವನು ಹೀಗಾಗಿದ್ದಾನೆ, ಇವನು ಮದುವೆ ಆದ ನಂತರ ಹೀಗಾಗ್ಬಿಟ್ಟ, ಅಥವಾ ಇವನು ಮಕ್ಕಳಾದ ನಂತರ ಹೀಗಾಗ್ಬಿಟ್ಟ, ಇವನು ಕಾಲೇಜಿಗೆ ಹೋಗ್ತಾ ಇದ್ದಾನೆ ಹೀಗಾಗ್ಬೋದಾ, ಅಥವಾ ಅವನು ಮದುವೆ ಆದ ನಂತರ ಅವನು ಹೀಗೆ ಮಾಡ್ತಾನ, ದೂರ ಮಾಡ್ತಾನ, ಹೀಗೆ ಮಾಡ್ತಾನೆ. ಅಂದರೆ ಎಲ್ಲವೂ ಯಾಂತ್ರಿಕ ವ್ಯವಸ್ಥೆ ಆಗಿಬಿಟ್ಟಿದೆ. ಕೈಯಲ್ಲಿ ಮೊಬೈಲ್ ಇದೆ, ಮನೇಲಿ TV ಇದೆ, ಯೋಚನೆಗೆ ಲಿಮಿಟ್ ಇಲ್ಲ, ಅಥವಾ ಕಂಟ್ರೋಲ್ ಇಲ್ಲ, ಅಥವಾ ಬ್ರೇಕ್ ಇಲ್ಲ. ಹಾಗಾಗಿ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಅಕ್ಕಪಕ್ಕದವ್ರು ಏನು ಮಾಡ್ತಾರಲ್ಲ, ಮಕ್ಕಳನ್ನು ದೊಡ್ಡ ಸ್ಕೂಲಿಗೆ ಕಳಿಸಿದ್ದಾರೆ, ಪ್ರೈವೇಟ್ ಸ್ಕೂಲಿಗೆ ಕಳಿಸಿದ್ದಾರೆ, ಸೆಂಟ್ರಲ್ ಸಿಲೆಬಸ್ಗೆ ಕಳಿಸಿದ್ದಾರೆ, ICICI ಸಿಲೆಬಸ್ಗೆ ಕಳಿಸಿದ್ದಾರೆ, ನನ್ನ ಮಗನನ್ನು ಕಳಿಸ್ಬೇಕು ಅಂತ ಫೋರ್ಸ್ ಮಾಡೋದು. ಈ ವ್ಯವಸ್ಥೆ ಏನಾಗಿದೆ ಅಂದರೆ, ಮಕ್ಕಳನ್ನು ನಾವು ಸುಖ ಸುಮ್ಮನೆ ಅವರನ್ನು ಯಾಂತ್ರಿಕ ಜೀವನಕ್ಕೆ ನೂಗ್ತಾ ಇದ್ದೇವೆ. ಇವೆಲ್ಲವೂ ಕೂಡ ದೊಡ್ಡವರಿಂದ ಆಗಿದ್ವಿ. ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ರೆ ಆಯ್ತು ಅನ್ನೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಮಕ್ಕಳಿಗೆ ನಾವು ಸಂವೇದನೆಯನ್ನು ಕಲಿಸ್ಬೇಕು. ಮಕ್ಕಳಿಗೆ ಇದು ಹೀಗೆ, ಇದರಿಂದ ಹೀಗಾಗತ್ತೆ ಅನ್ನೋದು ಕಲಿಸ್ಬೇಕೆ ಬಿಟ್ಟು 2+2 4 ಅಂತ ಓದೋರಿಗೆ ಗೊತ್ತಿದೆ, ಓದಿದ್ದ ಅಪ್ಪ ಅಮ್ಮನಿಗೆ ಗೊತ್ತಿದೆ. ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಬಂದಾಗ ಅದು ಇಂಗ್ಲೀಷ್ದಾಗ ಬಂದರೆ ಅದು ಓದೋನಿಗೂ ಅರ್ಥ ಆಗುತ್ತೆ, ಅಥವಾ ಓದದೇ ಇದ್ದಂಥ ಅನೇಕರಿಗೆ ವಾಟ್ಸಪ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಾರೆ, ಯಾವ ವಿಡಿಯೋ ಡೌನ್ಲೋಡ್ ಮಾಡಬೇಕಲ್ಲ ಅದನ್ನು ಮಾಡ್ತಾರೆ. ಅಂದರೆ ಓದಿದವರಿಗೆ ಮತ್ತು ಓದದಂತ, ಅಂದರೆ ನಿಮ್ಮ ಪ್ರಕಾರ ಓದಿದವನಿಗೂ ಮತ್ತು ಓದದವನಿಗೂ ಇರುವ ವ್ಯತ್ಯಾಸ ಏನಾಗುತ್ತೆ? ನೀವು ಡಿಗ್ರಿ ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ನೀವು ಸರ್ಕಾರಿ ನೌಕರಿಯನ್ನು ಪಡಲಿಕ್ಕೆ ಮಾತ್ರ. ಸರ್ಕಾರಿ ನೌಕರಿ ಎಷ್ಟು ಜನಕ್ಕಿದೆ ಅಂತ ಹೇಳಿದ್ನಲ್ಲ, ಕೇವಲ 7 ಕೋಟಿ ಜನರಲ್ಲಿ 10 ಲಕ್ಷ ಜನರಿಗೆ ಮಾತ್ರ ನೌಕರಿ ಸಿಗುವಂಥ ಒಂದು ಚಾನ್ಸ್ ಇರುತ್ತೆ. ಹಾಗೆಂದ ಮಾತ್ರಕ್ಕೆ ಓದಲೇಬೇಕು, ಓದಲೇಬಾರ್ದು ಅಂತ ಇಲ್ಲ, ಓದಬೇಕು. ಆದರೆ ಓದುವ ರೀತಿಯಲ್ಲಿ, ಅಂದರೆ ಹೇಳಿದ್ನಲ್ಲ, ಮಕ್ಕಳನ್ನು ಸುಮ್ಮನೆ ಫೋರ್ಸ್ ಮಾಡಿ ಯಾಂತ್ರಿಕ ಜಗತ್ತಿಗೆ ತಳ್ಳಿ, ಅದು ನಾವು ಹೋಗುವಾಗ 3 ಪುಸ್ತಕ ಇದ್ದದ್ದು ಈಗ 20 kg ಆ ಬ್ಯಾಗನ್ನು ತಗೊಂಡು ಹೋಗೋದಿದೆಯಲ್ಲ, ಅದು ಮಕ್ಕಳ ಮೇಲೆ, ಮಕ್ಕಳ ಮೆದುಳಿನ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥದ್ದು. ನೀವು ನೋಡಿ, ಕೆಲವೊಮ್ಮೆ ನಾವು ಚಿಕ್ಕವರಿದ್ದಾಗ ನಮಗೆ ಅಳ್ತಿದ್ವಿ. 3-4 ಕ್ಲಾಸ್ ಇರಬೇಕಾದ ಏನು ಬೇಕು ಅಂತ ಅಳ್ತಿದ್ವಿ. ಅಂದರೆ ನಮಗೆ 4-5 ಕ್ಲಾಸಿಗೆ ಬಂದಾಗ ಒಂದು ಸ್ವಲ್ಪ ಅರ್ಥ ಆಗ್ತಿತ್ತು. ಓಕೆ, ಇದು ಹಸುವು, ಹೀಗೆ ಅದನ್ನು ತರಬೇಕು, ನೀರು ತರಬೇಕು, ಸ್ವಲ್ಪ ಕೆಲಸ ಮಾಡಬೇಕಂತ ಅರ್ಥ ಆಗ್ತಿತ್ತು. ಏನಾದ್ರು ತಿನ್ಲಿಕ್ಕೆ ಕೊಟ್ಟಿಲ್ಲ ಅಂದರೆ ಅಷ್ಟಕ್ಕೆ ಕೊಟ್ಟಿಲ್ವ, ಖಾಲಿ ಆಯ್ತು ಅಂತ ತಿಳ್ಕೊಳ್ತಿದ್ವಿ. ಈಗ ಹಾಗಲ್ಲ,
ನೀವು 8ನೇ ಕ್ಲಾಸ್ ಹುಡುಗ ಕೂಡ ಬಿಸ್ಕಿಟ್ ಪ್ಯಾಕೆಟ್ ಸಿಕ್ಕಿಲ್ಲ ಅಂತ ಅಳ್ತಾನೆ. ಅಂದರೆ ನಮಗೆ 4ನೇ ಕ್ಲಾಸ್ ಅಥವಾ 3ನೇ ಕ್ಲಾಸಲ್ಲಿ ಅಳುವುದು ಒಂದು ಮರ್ಯಾದೆ ಅಥವಾ ಅಸಹಾಯಕತೆ ಅಂತ ನಮಗನ್ಸಿದ್ರೆ, ಈಗ ಮುಂದುವರೆದ ಪ್ರಪಂಚದಲ್ಲಿ ಸ್ಕೂಲಿಗೆ ಮಕ್ಕಳನ್ನು ಯಾಂತ್ರಿಕವಾಗಿ ಹಾಕಿದ ಫಲವಾಗಿ 8ನೇ ಕ್ಲಾಸ್ ಹುಡುಗ ಕೂಡ ತನಗೆ ಬಿಸ್ಕಿಟ್ ಪ್ಯಾಕೆಟ್ ಸಿಕ್ಕಿಲ್ಲ, ನನಗೆ ಚಾಕ್ಲೇಟ್ ಸಿಕ್ಕಿಲ್ಲ ಅನ್ನುವ ಚಿಕ್ಕ ಕಾರಣಕ್ಕೆ ಹೇಳ್ತಾನೆ. ಅಂದರೆ ಇದರ ಅರ್ಥ ಇಷ್ಟೇ, ನಾವು ನಮಗೆ ಸರ್ಕಾರಿ ನೌಕರಿ ಬೇಕು, ಪಕ್ಕದವರಿಗೆ ಕಾಂಪಿಟೇಷನ್ ಕೊಟ್ಟು ನಮ್ಮ ಮಗ ದೊಡ್ಡ ದೊಡ್ಡ ವಿದ್ಯಾಲಯದಲ್ಲಿ ಓದಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳನ್ನು ಸುಮ್ಮನೆ ನಾವು ಯಾಂತ್ರಿಕ ಜಗತ್ತಿಗೆ ಕಳಿಸ್ತೇವೆ. ಅಂದರೆ ಯಾಂತ್ರಿಕ ಲೈಫಿಗೆ ಕಳಿಸ್ತೇವೆ, ಸ್ಕೂಲಿಗೆ ಕಳಿಸ್ತೇವೆ. ಅಲ್ಲಿ ಏನು ಕಲಿಸ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಿದೆ. ನನ್ನ ಮಗನಿಗೆ 3 ಲಕ್ಷ ಫೀಸ್ ಕೊಟ್ವಿ, ನನ್ನ ಮಗನಿಗೆ 4 ಲಕ್ಷ ಫೀಸ್ ಕೊಟ್ಟು ಅಂತ ಪಕ್ಕದಲ್ಲಿ ಹೇಳ್ತೇವೆ. ಜೊತೆಗೆ ನಾವು ಕಷ್ಟಪಟ್ಟು ಮಕ್ಕಳನ್ನ ಅಲ್ಲಿ ಹಾಕಿದ್ರು ಕೂಡ ಮಕ್ಕಳಿಗೆ ಮನೆ ಬಂದಾಗ ಹೋಮ್ವರ್ಕ್ ಹಾಗೆ ಹೀಗೆ ಅಂತ ಪ್ರೆಸರ್ ಮಾಡ್ತೇವೆ, ಕಷ್ಟಪಡ್ತೇವೆ. ನನ್ನ ಕಷ್ಟ ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಆ ಮುಂದಿನ ಗುರಿ ಏನಾಗುತ್ತೆ? ಅವರು ಅಲ್ಲಿಂದ ಬಂದು ಸಂಸ್ಕಾರವನ್ನು ಕಲಿತಾರ, ಅಥವಾ ಸಂಸ್ಕೃತಿಯನ್ನು ಹೇಳ್ತಾರ, ಅಥವಾ ಚೆನ್ನಾಗಿ ಬದುಕ್ತಾರ, ಅಥವಾ ನಾವು ಹೇಳ್ಕೊಡುವ ಆ ದಾರಿಯಲ್ಲಿ ಏನೆಲ್ಲ ಮಿಸ್ ಆಗಿದೆ ಅಂತ ಯೋಚನೆ ಕೂಡ ನಾವು ಮಾಡೋದಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಅನೇಕರು, ನಾನು ಯಾಕೆ ಹೇಳಿದೆ ಅಂದರೆ, ಇನ್ಸ್ಪೆಕ್ಟರ್ ಆದವನು ಮಕ್ಕಳನ್ನ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ಬಯಸಲ್ಲ. ದೊಡ್ಡ ಅಧಿಕಾರಿ ಆದವನು ತನ್ನ ಮಕ್ಕಳಿಗೆ ಆ ಅಧಿಕಾರಿ ಬೇಡ, ಯಾಕಂದರೆ ತುಂಬ ಕಷ್ಟ ಇದೆ ಆ ಜೀವನದಲ್ಲಿ ಅಂತ ಹೇಳ್ತಾರೆ. ಹಾಗೆ ತುಂಬ ಓದ್ಕೊಂಡ್ರು ಕೂಡ ಈಗ ಅದನ್ನೇ ಹೇಳ್ತಾ ಇದ್ದಾರೆ, ತುಂಬ ಓದಬೇಡಿ ಅಂತ. ತುಂಬ ಓದ್ಕೊಂಡು ತುಂಬ ದೊಡ್ಡ ದೊಡ್ಡ ಪದವಿಯನ್ನು ಪಡ್ಕೊಂಡ್ರೂ ಕೂಡ ಈ ಪದವಿಯಲ್ಲಿ ಜೀವನ ನಡೆಸುವಂಥ ಯಾವುದೇ ಒಂದು ಮೌಲ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಾದ ವಿವಾದ ಅಥವಾ ಈ ಸತ್ಯ ಸಂಗತಿ ಈ ಎಲ್ಲವೂ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅದರಿಂದ ಏನು ಸಿಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗ್ತಿ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.